ಹೆಲೋ ಎವ್ರಿವನ್, ವೆಲ್ಕಮ್ ಟು ಟುಡೇಸ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಚಾಪ್ಟರಿಂದ ಸೆಕೆಂಡ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ನೀವು ಫಸ್ಟ್ ಪ್ರಾಬ್ಲಮ್ನ ನೋಡಿಲ್ಲ ಅಂತಂದರೆ ಫಸ್ಟ್ ಆ ವಿಡಿಯೋನ ನೋಡ್ಕೊಂಡು ಅದಾದಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡಿ. ಸೊ ನಿಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ನಾನು ಆಲ್ರೆಡಿ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ ಈ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಾಪರಾಗಿ ಕಾನ್ಸೆಪ್ಟ್ ಪ್ರಕಾರ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂತಂದರೆ ಡೆಬಿಟ್ ಮತ್ತು ಕ್ರೆಡಿಟಲ್ಲಿ ಯಾಕೆ ವಿತ್ ರೀಸನಿಂಗಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಮೆರಿಕನ್ ಸಿಸ್ಟಮ್ ಪ್ರಕಾರ. ಅದ್ರ ಜೊತೆಗೆ ನಿಮಗೆ ಫೈನಲ್ ಎಕ್ಸಾಮಲ್ಲಿ 90% ನಿಮಗೆ ಪ್ರೀಮಿಯಂ ಕ್ವಶನ್ನೇ ಕೊಡೋದು. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದು ನಿಮಗೆ ಪಾರ್ ಕ್ವಶನ್, ಇಶ್ಯೂ ಆಫ್ ಶೇರ್ಸ್ ಅಟ್ ಪಾರ್. ಈ ಪ್ರಾಬ್ಲಮಲ್ಲಿ ನಾನು ನಿಮಗೆ ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಮ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದರಲ್ಲಿ ನೆಕ್ಸ್ಟ್ ಕ್ವಶನ್ ಏನು ಅಂತಂದರೆ, ಸೊ ಓಕೆ, ನಮಗೆ ರೀಸನಿಂಗ್ ಗೊತ್ತಿರಬೇಕಾ, ಯಾಕೆ ಡೆಬಿಟಲ್ಲಿದೆ ಯಾಕೆ ಕ್ರೆಡಿಟಲ್ಲಿದೆ? ನೆಸಸರಿ ಇಲ್ಲ. ನಿಮಗೆ ಅದು ಗೊತ್ತಿಲ್ಲ ಅಂತಂದ್ರೂ ಈಸಿಯಾಗಿ 12 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಬಟ್ ನಿಮಗೆ ಫ್ಯೂಚರ್ಲಿ ನನ್ನ ಪ್ರಕಾರ ಅಕೌಂಟೆನ್ಸಿ ನಿಮಗೆ ಮೆಜಾರಿಟಿ ಆಫ್ ದ ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಫುಡ್ ಗಿವಿಂಗ್ ಸಬ್ಜೆಕ್ಟು. ನಿಮಗೆ ಪ್ರಾಪರ್ ಅಕೌಂಟಿಂಗ್ ಕಾನ್ಸೆಪ್ಟ್ ಅಥವಾ ರೂಲ್ಸೇ ಗೊತ್ತಿಲ್ಲ ಅಂತಂದರೆ ಏನು ಪ್ರಯೋಜನ ಅಲ್ವಾ? 100 on 100 ತೊಗೊಂಡ್ರು ವೇಸ್ಟೇ ಆಗುತ್ತೆ. ನೆಕ್ಸ್ಟ್ ಇಂಟರ್ವ್ಯೂನಲ್ಲೆಲ್ಲ ಕ್ವಶನ್ ಕೇಳಿದಾಗ ಯಾವ ರೀತಿ ಆನ್ಸರ್ ಮಾಡೋದಕ್ಕಾಗುತ್ತೆ? ನಿಮ್ಮ ಕೈಲಿ ಆಗಲ್ಲ ಅಲ್ವಾ? ಜಸ್ಟ್ ಶಾರ್ಟ್ಕಟ್ಟಲ್ಲಿ ಟೀಚ್ ಮಾಡೋದಕ್ಕೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸಲ್ಲ. ಸೊ ಅದರಿಂದ ನಾನು ನಿಮಗೆ ಪ್ರಾಪರಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮಗೆ ಹೇಳ್ತಾ ಇದ್ದೀನಿ, ರೂಲ್ ಪ್ರಕಾರ ಕಲಿಯೋ ನೆಸಸರಿ ಇಲ್ಲ. ನಿಮಗೆ ಜಸ್ಟ್ 12 ಮಾರ್ಕ್ಸ್ ಬೇಕು ಅಂತಂದರೆ 9 ಜರ್ನಲ್ ಎಂಟ್ರೀಸ್ನ ಮೆಮೊರೈಸ್ ಮಾಡಿ. ಅದಾದಮೇಲೆ ನಾನು ನಿಮಗೆ ಸಿಂಪಲಾಗಿ ವರ್ಕಿಂಗ್ ನೋಟ್ ಅಥವಾ ಅಮೌಂಟ್ ಕಾಲಮ್ನ ಯಾವ ರೀತಿ ರೆಕಾರ್ಡ್ ಮಾಡಬೇಕು ಅಂತ ನಾನು ಹೇಳಿದ್ದೀನಿ ಅಲ್ವಾ? ಆ ಸ್ಟೆಪ್ಸ್ನ ಫಾಲೋ ಮಾಡಿ ಸಾಕು. ಬನ್ನಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ. ಇವತ್ತು ಸಾಲ್ವ್ ಮಾಡ್ತಿರೋ ಪ್ರಾಬ್ಲಮ್ ಕ್ವಶನ್ ಬ್ಯಾಂಕಿಂದ 6th ಕ್ವಶನ್. XYZ ಕಂಪನಿ ಲಿಮಿಟೆಡ್ ಇಶ್ಯೂಡ್ 30,000 ಈಕ್ವಿಟಿ ಶೇರ್ಸ್ ಆಫ್ ₹10 each. ಇದು ನಿಮಗೆ ತುಂಬ ಇಂಪಾರ್ಟೆಂಟು. ನಾನು ಪಾರ್ಟ್ 1ನಲ್ಲಿ ಮಾಡಿದಾಗ ಜಸ್ಟ್ ಶೇರ್ಸ್ ಅಂತ ಇತ್ತು, ಅದರಿಂದ ನಾನು ಏನು ಮಾಡಿದೆ, ಜಸ್ಟ್ ಶೇರ್ಸ್ ಅಂತ ರೆಕಾರ್ಡ್ ಮಾಡಿದ್ದೆ. ಬಟ್ ಈ ಕ್ವಶನಲ್ಲಿ ಈಕ್ವಿಟಿ ಅಂತ ಇದೆ. ಸೊ ನೀವು ಎಂಟ್ರಿನಲ್ಲಿ ಸಹ ನೀವು ಈಕ್ವಿಟಿ ಅಂತ ಮೆನ್ಷನ್ ಮಾಡಬೇಕು. ಸೊ 30,000 ಈಕ್ವಿಟಿ ಶೇರ್ ಆಫ್ ₹10 each. ಏನಿದು ₹10? ಈ ₹10 ನಿಮಗೆ ಫೇಸ್ ವ್ಯಾಲ್ಯೂ ಆಗುತ್ತೆ. ಟೋಟಲ್ company is issuing at 30,000 equity shares of ₹10 each at a premium of ₹1 per share. ಸೊ ಕಂಪನಿ ಏನು ಮಾಡ್ತಿದ್ದಾರೆ, ₹10 ಶೇರ್ಸ್ನ ₹11ಗೆ ಸೆಲ್ ಮಾಡ್ತಿದ್ದಾರೆ. ಅಂದರೆ ಎಕ್ಸ್ಟ್ರಾ ₹1 ಏನು ಕಲೆಕ್ಟ್ ಮಾಡ್ತಿದ್ದಾರೆ ಅದನ್ನು ನಾವು ಪ್ರೀಮಿಯಂ ಅಂತ ಕರಿತೀವಿ. ಪರ್ ಶೇರ್ ಟು ದ ಪಬ್ಲಿಕ್ ಪೇಯಬಲ್ ಆಸ್ ಫಾಲೋಸ್: ₹2 ಆನ್ ಅಪ್ಲಿಕೇಶನ್, ₹5 ಆನ್ ಅಲಾಟ್ಮೆಂಟ್ ಇನ್ಕ್ಲೂಡಿಂಗ್ ಪ್ರೀಮಿಯಂ. ಸೊ ಈ ಪ್ರೀಮಿಯಂ ಅಮೌಂಟ್ ಏನಾಗಿದೆ, ಈ ಅಲಾಟ್ಮೆಂಟ್ ಸ್ಟೇಜಲ್ಲಿ ಇನ್ಕ್ಲೂಡ್ ಆಗಿದೆ. ₹4 ಆನ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಸೊ ಇಲ್ಲಿ 2 + 5 7, 7 + 4 ₹11. ಸೊ ಫೇಸ್ ವ್ಯಾಲ್ಯೂ ಎಷ್ಟಿತ್ತು? ₹10. ಬಟ್ ಆ್ಯಡ್ ಮಾಡಿದಾಗ ಎಷ್ಟು ಬರ್ತಿದೆ? 11. ಯಾಕೆ? ₹1 ಎಕ್ಸ್ಟ್ರಾ ರಿಸೀವ್ ಮಾಡ್ತಿದ್ದೀವಲ್ವಾ? ಸೊ ಅದು ನಮಗೆ ಪ್ರೀಮಿಯಂ ಆಗುತ್ತೆ. ಆಲ್ ದ ಶೇರ್ಸ್ ಸಬ್ಸ್ಕ್ರೈಬ್ ಅಂಡ್ ದ ಮನಿ ಡ್ಯೂಲಿ ರಿಸೀವ್ಡ್ ಎಕ್ಸೆಪ್ಟ್ ದ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಆನ್ 2,000 ಶೇರ್ಸ್. ಏನಾಗಿದೆ, ಅಪ್ಲಿಕೇಶನ್ ಸ್ಟೇಜಲ್ಲಿ ಎಲ್ಲ ಅಮೌಂಟ್ ರಿಸೀವ್ ಆಗಿದೆ, ಅಲಾಟ್ಮೆಂಟ್ ಸ್ಟೇಜಲ್ಲಿ ಸಹ ಎಲ್ಲ ಅಮೌಂಟ್ ರಿಸೀವ್ ಆಗಿದೆ. ಬಟ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಸ್ಟೇಜಲ್ಲಿ 2,000 ಶೇರ್ಸ್ಗೆ ಅಮೌಂಟ್ ನಾವು ರಿಸೀವ್ ಮಾಡಿಲ್ಲ. ಯಾವ ಸ್ಟೇಜಲ್ಲಿ? ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ದ ಡೈರೆಕ್ಟರ್ ಫೋರ್ಫಿಟೆಡ್ ದೀಸ್ ಶೇರ್ಸ್. ಈ 2,000 ಶೇರ್ಸ್ನ ಏನು ಮಾಡಿದ್ದಾರೆ, ಡೈರೆಕ್ಟರ್ ಫೋರ್ಫಿಟ್ ಮಾಡಿದ್ದಾರೆ. ಫೋರ್ಫಿಟ್ ಅಂತ ಅಂದರೆ ಕ್ಯಾನ್ಸಲೇಷನ್ ಆಫ್ ದ ಮೆಂಬರ್ಶಿಪ್ ಆಫ್ ದ ಶೇರ್ ಹೋಲ್ಡರ್ ಆ್ಯಂಡ್ ರೀಶುಡ್ ದೆಮ್ ಆಸ್ ಫುಲ್ಲಿ ಪೇಡ್ ಅಪ್ ಅಟ್ ₹8 per share. ಸೊ ಅದಾದಮೇಲೆ ಏನು ಮಾಡಿದ್ರು, ಆ ಸೇಮ್ 2,000 ಶೇರ್ಸ್ನ ₹8ಗೆ ಸೆಲ್ ಮಾಡಿದ್ದಾರೆ. ಓಕೆ, ಇದನ್ನು ಸಿಂಪಲಾಗಿ ಬುಲೆಟಿನ್ ಪಾಯಿಂಟ್ಸಲ್ಲಿ ರೆಕಾರ್ಡ್ ಮಾಡ್ಬೋದು. ನಂಬರ್ ಆಫ್ ಶೇರ್ಸ್ ಎಷ್ಟಿದೆ? 10,000 ಇದೆ. ಫೇಸ್ ವ್ಯಾಲ್ಯೂ ಎಷ್ಟು? ₹10. ಅಪ್ಲಿಕೇಶನ್ 2, ಅಲಾಟ್ಮೆಂಟ್ ₹5 ಇನ್ಕ್ಲೂಡಿಂಗ್ ₹1 ಪ್ರೀಮಿಯಂ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ 4, ಅರಿಯರ್ಸ್ 2,000 ಶೇರ್ಸ್, ರೀಇಶ್ಯೂ ಪ್ರೈಸ್ 8 ಇದೆ. ಸೊ ಇಷ್ಟು ಸಿಂಪಲಾಗಿ ಬರ್ಕೊಂಡ್ರೆ ಮತ್ತೆ ನೀವು ಈ ಪ್ಯಾರಾಗ್ರಾಫ್ ಕ್ವಶನ್ನ ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದೇನು ಮ್ಯಾಂಡೇಟ್ರಿ ಅಲ್ಲ. ನಿಮಗೆ ಕ್ವಶನಲ್ಲಿ ಈಸಿಯಾಗಿ ತೊಗೋಬೋದು ಅಂತಂದರೆ ಕ್ವಶನ್ನೇ ರೆಫರ್ ಮಾಡಿ. ಸೊ ಬನ್ನಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ. ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ XYZ ಕಂಪನಿ ಲಿಮಿಟೆಡ್, ಸೀರಿಯಲ್ ನಂಬರ್ ಪರ್ಟಿಕ್ಯುಲರ್ LF ಡೆಬಿಟ್ ಕ್ರೆಡಿಟ್. ಸೊ ಫಸ್ಟ್ ಯಾವ ಸ್ಟೇಜು? ಅಪ್ಲಿಕೇಶನ್ ಸ್ಟೇಜ್ ಅಲ್ವಾ? ಅಪ್ಲಿಕೇಶನ್ ಸ್ಟೇಜಲ್ಲಿ ಏನು ಮಾಡ್ತೀವಿ, ಫಸ್ಟ್ ಅಮೌಂಟನ್ನು ನಾವು ರಿಸೀವ್ ಮಾಡ್ತೀವಿ. ಸೊ ಫಸ್ಟ್ ಜರ್ನಲ್ ಎಂಟ್ರಿ ಅಪ್ಲಿಕೇಶನಲ್ಲಿ ಎಷ್ಟು ರಿಸೀವ್ ಮಾಡ್ತಿದ್ದೀವಿ? ₹2 ರಿಸೀವ್ ಮಾಡ್ತಿದ್ದೀವಿ. ಎಷ್ಟು ಶೇರ್ಸ್ಗೆ? 30,000 ಶೇರ್ಸ್ಗೆ. ಸೊ ಜರ್ನಲ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಬಿಟ್. ಸೊ 30,000 × 2 ಮಾಡಿದ್ರೆ 60,000. ಸೊ ಇಲ್ಲಿ ಬ್ಯಾಂಕ್ ಅಕೌಂಟ್ ಯಾಕೆ ಡೆಬಿಟ್ ಆಗಿದೆ ಅಂದರೆ, ಬ್ಯಾಂಕ್ ನಮಗೆ ಅಸೆಟ್ ಆಗುತ್ತೆ. ಅಸೆಟ್ ರೂಲು ಇನ್ಕ್ರೀಸ್ ಆದರೆ ಡೆಬಿಟಲ್ಲಿ ಬರುತ್ತೆ, ಡಿಕ್ರೀಸ್ ಆದರೆ ಕ್ರೆಡಿಟಲ್ಲಿ ಬರುತ್ತೆ. ಸೊ ನಾವು ರಿಸೀವ್ ಮಾಡಿದ್ವಿ ಅಲ್ವಾ ಅಮೌಂಟ್, ಬಿಸ್ನೆಸ್ಸಲ್ಲಿ ಅಮೌಂಟ್ ರಿಸೀವ್ ಆದರೆ ಏನಾಗುತ್ತೆ, ಅಸೆಟ್ ಇನ್ಕ್ರೀಸ್ ಆಗುತ್ತೆ. ಸೊ ಅದರಿಂದ ರೂಲ್ ಪ್ರಕಾರ ಬ್ಯಾಂಕ್ ಅಕೌಂಟ್ ಡೆಬಿಟ್ 60,000 ಆಗಿದೆ. ಸೊ ಅಸೆಟ್ ಇನ್ಕ್ರೀಸ್ ಆದರೆ ಯಾವ ಅಸೆಟ್ ತೋರಿಸ್ತೀವಿ ನಾವು? ಡೆಬಿಟಲ್ಲಿ ತೋರಿಸ್ತೀವಿ. ಸೊ 60,000. ಟು ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಆಲ್ರೆಡಿ ಹೇಳಿದೆ ಅಲ್ವಾ, ಈ ಕ್ವಶನಲ್ಲಿ ಈಕ್ವಿಟಿ ಅಂತ ಮೆನ್ಷನ್ ಮಾಡಿರೋದ್ರಿಂದ ಈಕ್ವಿಟಿ ಅಂತ ಬರೀಲೇಬೇಕು, ಮ್ಯಾಂಡೇಟ್ರಿ ಇದು. ನೀವು ಎಕ್ಸಾಮಲ್ಲಿ ಏನಾದರೂ ಈ ಈಕ್ವಿಟಿ ಅನ್ನೋ ವರ್ಡ್ ಬರೆದಿಲ್ಲ ಅಂತಂದರೆ 1 ಮಾರ್ಕ್ಸ್ನ ಮೈನಸ್ ಮಾಡ್ತಾರೆ. ಟು ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ₹60,000. ಯಾಕೆ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಿದ್ದೀವಿ? ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ನಮಗೆ ಲಯಬಿಲಿಟಿ ಅಕೌಂಟ್ ಆಗುತ್ತೆ. ಲಯಬಿಲಿಟಿ ಅಕೌಂಟ್ ರೂಲ್ ಹೇಳುತ್ತೆ,
ಇನ್ಕ್ರೀಸ್ ಆದರೆ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಿ, ಡಿಕ್ರೀಸ್ ಆದರೆ ಅದನ್ನು ಡೆಬಿಟಲ್ಲಿ ರೆಕಾರ್ಡ್ ಮಾಡಿ ಅಂತೇಳಿ. ಸೊ ಇಲ್ಲೇನಾಗಿದೆ, ನಮಗೆ ಅಮೌಂಟು ನಾವು ರಿಸೀವ್ ಮಾಡಿದ್ರಿಂದ ನನ್ನ ಲಯಬಿಲಿಟಿ ಇನ್ಕ್ರೀಸ್ ಆಗಿದೆ. ಸೊ ರೂಲ್ ಪ್ರಕಾರ ಎಲ್ಲಿ ಬರುತ್ತೆ, ಕ್ರೆಡಿಟ್ ಸೈಡಲ್ಲಿ ಬರುತ್ತೆ. ನರೇಷನ್ ಬೀಯಿಂಗ್ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್, ಇದು ಸ್ಟೇಜ್ 1ನಲ್ಲಿ ಫಸ್ಟ್ ಜರ್ನಲ್ ಎಂಟ್ರಿ. ಸೆಕೆಂಡ್ ಜರ್ನಲ್ ಎಂಟ್ರಿ, ನಾವು ಏನು ಅಮೌಂಟ್ ರಿಸೀವ್ ಮಾಡಿದ್ದೀವಿ ಅದನ್ನು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಯಾವ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಶೇರ್ ಕ್ಯಾಪಿಟಲ್ಗೆ. ಸೊ ಸೆಕೆಂಡ್ ಜರ್ನಲ್ ಎಂಟ್ರಿ, ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ 60,000. ಯಾಕೆ ಇಲ್ಲಿ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಆಯಿತು ಅಂತಂದರೆ, ನಾನು ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಮೌಂಟನ್ನು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ಅಂದರೆ ನನ್ನ ಲಯಬಿಲಿಟಿ ಏನಾಗಿದೆ, ಡಿಕ್ರೀಸ್ ಆಗ್ತಾ ಇದೆ. ಸೊ ಲಯಬಿಲಿಟಿ ಡಿಕ್ರೀಸ್ ಆದರೆ ರೂಲ್ ಪ್ರಕಾರ ಎಲ್ಲಿ ಬರುತ್ತೆ, ಡೆಬಿಟಲ್ ಬರುತ್ತೆ. ಸೊ ಅದರಿಂದ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟಲ್ ಇದೆ. ನೆಕ್ಸ್ಟ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 60,000. ಸೊ ಇಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡ್ ಇದೆ. ಕ್ಯಾಪಿಟಲ್ ಅಕೌಂಟ್ ರೂಲ್ ಸೇಸ್ ಇಫ್ ಇಟ್ ಈಸ್ ಇನ್ಕ್ರೀಸ್ ರೆಕಾರ್ಡ್ ಇಟ್ ಇನ್ ಕ್ರೆಡಿಟ್ ಸೈಡ್, ಇಫ್ ಡಿಕ್ರೀಸಸ್ ರೆಕಾರ್ಡ್ ಇಟ್ ಇನ್ ಡೆಬಿಟ್ ಸೈಡ್. ಸೊ ನಾನು ಅಪ್ಲಿಕೇಶನ್ ಅಮೌಂಟನ್ನು ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡಿದಾಗ ಕ್ಯಾಪಿಟಲ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗಿದೆ. ಸೊ ಅದರಿಂದ ನಾನು ಕ್ರೆಡಿಟ್ ಸೈಡಲ್ಲಿ 60,000 ರೆಕಾರ್ಡ್ ಮಾಡಿದ್ದೀನಿ. ಬೀಯಿಂಗ್ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ಡ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ 2 ಎಂಟ್ರಿ ಆಗಿದೆ ಅಲ್ವಾ. ಸ್ಟೇಜ್ 1ನಲ್ಲಿ 2 ಜರ್ನಲ್ ಎಂಟ್ರಿ ಆಯಿತು. ನಾವು ಸ್ಟೇಜ್ 2 ಯಾವುದಾದ್ರು ಸೆಕೆಂಡ್ ಸ್ಟೇಜ್ ಅಂತಂದರೆ ಅಲಾಟ್ಮೆಂಟ್ ಸ್ಟೇಜ್ ಆಗುತ್ತೆ. ಸೊ ಇಲ್ಲಿ ಜನರಲ್ ಆಗಿ ಏನು ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗ್ತಾರೆ ಅಂದರೆ, ಇಲ್ಲಿ ನೋಡಿ ರಿಸೀವ್ ಮಾಡಿದ್ವಿ ಅದಾದಮೇಲೆ ಟ್ರಾನ್ಸ್ಫರ್ ಮಾಡಿದ್ವಿ ಅಲ್ವಾ, ಥರ್ಡ್ ಸ್ಟೆಪ್ಪಲ್ಲೂ ಬ್ಯಾಂಕ್ ಅಂತ ಬರೆದು ಬಿಡ್ತಾರೆ. ಆ ರೀತಿ ಮಾಡೋಂಗಿಲ್ಲ. ಯಾಕೆ ಅಂದರೆ ಅಲಾಟ್ಮೆಂಟ್ ಮನಿ ಡ್ಯೂ ಇಸ್ ದ ಥರ್ಡ್ ಜರ್ನಲ್ ಎಂಟ್ರಿ. ಸೆಕೆಂಡ್ ಸ್ಟೇಜಲ್ಲಿ ಅಲಾಟ್ಮೆಂಟಲ್ಲಿ ಅಮೌಂಟನ್ನು ಫಸ್ಟ್ ರಿಸೀವ್ ಮಾಡಲ್ಲ, ಫಸ್ಟು ರಿಸೀವಬಲ್ ಅಥವಾ ಡ್ಯೂ ಎಂಟ್ರಿನ ತೋರಿಸ್ಬೇಕಾಗುತ್ತೆ. ಎಂಟ್ರಿ ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್, ಎಲ್ಲೆಲ್ಲಿ ಶೇರ್ ಬರುತ್ತೆ ಅಲ್ಲೆಲ್ಲ ನೀವು ಈಕ್ವಿಟಿ ಬರೀಲೇಬೇಕು. ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್, ಎಷ್ಟು ನಂಬರ್ ಆಫ್ ಶೇರ್ಸ್ ಇದೆ ನಮ್ಮ ಹತ್ರ, 30,000 ಶೇರ್. ಅಲಾಟ್ಮೆಂಟ್ ಅಮೌಂಟ್ ಎಷ್ಟಿತ್ತು, 5 ರೂಪಾಯಿ ಇತ್ತು. ಸೊ ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ 1,50,000. ಗೊತ್ತಾಯ್ತಲ್ವ ಯಾವ ರೀತಿ 1,50,000 ಅಂತ, 30,000 ಇಂಟು 5. ಓಕೆ, ಇವಾಗ ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಯಾಕೆ ಡೆಬಿಟ್ ಸೈಡು, ಶೇರ್ ಅಲಾಟ್ಮೆಂಟ್ ಅಕೌಂಟ್ ನಮಗೆ ಅಸೆಟ್ ಆಗುತ್ತೆ. ಯಾಕೆ ಅಂದರೆ ಇದು ರಿಸೀವಬಲ್, ಇದು ಕಂಪನಿಗೆ ನಾವು ರಿಸೀವ್ ಮಾಡಬೇಕಲ್ವ, ಡ್ಯೂ ಎಂಟ್ರಿ. ರಿಸೀವಬಲ್ ಏನಾಗುತ್ತೆ ನಮಗೆ, ಅಸೆಟ್. ಅಸೆಟ್ ಇನ್ಕ್ರೀಸ್ ಆದರೆ ಅದನ್ನು ನಾವು ಡೆಬಿಟ್ ಸೈಡಲ್ಲಿ ತೋರಿಸ್ಬೇಕು ರೂಲ್ ಪ್ರಕಾರ. ಸೊ ಅದರಿಂದ ಅಸೆಟ್ ಆಗಿರೋದ್ರಿಂದ ಡೆಬಿಟಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀವಿ. ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಸೆಕ್ಯೂರಿಟೀಸ್ ಪ್ರೀಮಿಯಂ ರಿಸರ್ವ್ ಅಕೌಂಟ್. ಸೊ ಇವಾಗ ಸೆಕ್ಯೂರಿಟೀಸ್ ಪ್ರೀಮಿಯಂ ಎಷ್ಟಿದೆ ಅಮೌಂಟು, ನಮಗೆ ಪ್ರೀಮಿಯಂ ಅಮೌಂಟು 1 ರೂಪಾಯಿ ಇದೆ ಅಲ್ವಾ. ಸೊ ಎಷ್ಟು 1000 ಶೇರ್ಸಿಗೆ ನಾವು ರಿಸೀವ್ ಮಾಡಬೇಕು, ಅದನ್ನು 1 ರೂಪಾಯಿ ಇಂಟು 30,000 ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ, 30,000 ಬರುತ್ತೆ. ಅಮೌಂಟ್ ಗೊತ್ತಾಯ್ತಾ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಸೊ ಓಕೆ, ಈಗ ಟು ಸೆಕ್ಯೂರಿಟೀಸ್ ಪ್ರೀಮಿಯಂ ರಿಸರ್ವ್ ಅಕೌಂಟ್ ಯಾಕೆ ನಾವು ಕ್ರೆಡಿಟ್ ಸೈಡಲ್ಲಿ ತೋರಿಸ್ತಾ ಇದ್ದೀವಿ ಅಂದರೆ, ಈಗ ನಾವೇನು ಮಾಡಿದ್ವಿ, 10 ರೂಪೀಸ್ ಶೇರ್ಸ್ನ 11 ರೂಪೀಸ್ ಸೆಲ್ ಮಾಡಿದ್ವಿ. ಅಂದರೆ ನಮಗೆ ಇನ್ಕಮ್ ಆಗ್ತಾಯಿದೆ. ಎಷ್ಟು ರೂಪೀಸ್ ಇನ್ಕಮ್ ಆಗ್ತಾಯಿದೆ, 1 ರೂಪಿ ಫಾರ್ ಎವ್ರಿ ಶೇರ್ ಅಲ್ವಾ. ಅಂದರೆ ಈ 30,000 ನಮಗೆ ಇನ್ಕಮ್ ಆಗುತ್ತೆ. ಇನ್ಕಮ್ ರೂಲ್ ಹೇಳುತ್ತೆ, ಇನ್ಕ್ರೀಸ್ ಆದರೆ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಿ, ಅದೇ ಇನ್ಕಮ್ ಡಿಕ್ರೀಸ್ ಆದರೆ ಡೆಬಿಟಲ್ಲಿ. ಸೊ ನಮಗೆ ಇವಾಗ ಏನಾಯಿತು, ಇನ್ಕಮು ಇನ್ಕ್ರೀಸ್ ಆಯಿತು. ಸೊ ಅದರಿಂದ ಟು ಸೆಕ್ಯೂರಿಟೀಸ್ ಪ್ರೀಮಿಯಂ ರಿಸರ್ವ್ ಅಕೌಂಟ್ 30,000 ಆಗುತ್ತೆ. ಸೊ ನೆಕ್ಸ್ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್, ಇಲ್ಲೇನಾಗ್ತಿದೆ, ಕ್ಯಾಪಿಟಲ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಆ್ಯಕ್ಚುಲಾಗಿ ಕ್ಯಾಪಿಟಲ್ ಎಷ್ಟಿಲ್ಲಿ, 4 ರೂಪಾಯಿ. ಇಲ್ಲಿ ನೋಡಿ, ಅಲಾಟ್ಮೆಂಟ್ ಸ್ಟೇಜಲ್ಲಿ 5 ರೂಪಾಯಿ ಬಂದು ನಿಮಗೆ ಅಲಾಟ್ಮೆಂಟ್, ಅದರಲ್ಲಿ 1 ರೂಪಾಯಿ ಪ್ರೀಮಿಯಂ ಅಂತಂದರೆ ಆ್ಯಕ್ಚುಯಲ್ ಅಲಾಟ್ಮೆಂಟ್ ಎಷ್ಟು ನಿಮಗೆ 4 ರೂಪೀಸ್ ಅಲ್ವಾ. ಸೊ 30,000 ಇಂಟು 4 ಮಾಡಿದ್ರೆ 1,20,000 ರೂಪೀಸ್ ಬರುತ್ತೆ. ಸೊ ಈ ರೀತಿನಾದರೂ ಮಾಡಿ, ಅಥವಾ ಡೆಬಿಟ್ ಶುಡ್ ಆಲ್ವೇಸ್ ಬಿ ಈಕ್ವಲ್ ಟು ಕ್ರೆಡಿಟ್ ಅಲ್ವಾ. ಸೊ ಡೆಬಿಟಲ್ಲಿ ನೋಡಿ 1,50,000 ಇದೆ, ಕ್ರೆಡಿಟಲ್ಲಿ ನಿಮಗೆ 30,000 ಇದೆ. ಅಂದರೆ ಎಷ್ಟು ಬ್ಯಾಲೆನ್ಸ್ ಫಿಗರ್ ಆಗಬೇಕು ಇಲ್ಲಿ, 1,20,000. ಸೊ ಎರಡರಲ್ಲಿ ಯಾವುದು ಈಸಿ ಅನಿಸುತ್ತೆ ನಿಮಗೆ ಆ ರೀತಿ ಮಾಡಿ. ಸೊ ಇದು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕ್ರೆಡಿಟ್ ಸೈಡಲ್ಲಿ ಯಾಕೆ, ಕ್ಯಾಪಿಟಲ್ ಈಸ್ ಇನ್ಕ್ರೀಸಿಂಗ್. ಸೊ ನರೇಷನ್ ಬೀಯಿಂಗ್ ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಮನಿ ಡ್ಯೂ. ಸೊ ಡ್ಯೂ ಎಂಟ್ರಿ ಆದಮೇಲೆ ಏನು ಮಾಡ್ತೀವಿ, ರಿಸೀವಿಂಗ್ ಎಂಟ್ರಿ ಅಲ್ವಾ. ಸೊ 4th ಜರ್ನಲ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಬಿಟ್. ಸೊ 30,000 ಇಂಟು 5 ಮಾಡಿದ್ರೆ ಎಷ್ಟು ಬರುತ್ತೆ, 1,50,000. ಬ್ಯಾಂಕ್ ಅಕೌಂಟ್ ಏನು ನಮಗೆ ಅಸೆಟ್ ಅಲ್ವಾ. ಅಸೆಟ್ ಇನ್ಕ್ರೀಸ್ ಆದರೆ ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ 1,50,000 ಟು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ 1,50,000. ಸೊ ಓಕೆ, ಇಲ್ಲಿ ಯಾಕೆ ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ಬಂದಿದೆ ಸರ್, ಇಲ್ಲಿ ಅಸೆಟ್ ಅಂತ ಅಂದರೆ ಡೆಬಿಟಲ್ಲಿ ರೆಕಾರ್ಡ್ ಮಾಡಿದ್ರೆ, ಬಟ್ ಇಲ್ಲಿ ಹಾಕಿದೆ ಕ್ರೆಡಿಟಲ್ಲಿ, ಬಿಕಾಸ್ ನಮಗೇನು ಅಮೌಂಟ್ ಬರಬೇಕಾಗಿತ್ತೋ ಅದು ಬಂತಲ್ವಾ. ಸೊ ಅಂದರೆ ಏನಾಯಿತು, ರಿಸೀವಬಲ್ ಇದ್ದಿದ್ದು ರಿಸೀವ್ ಆಗಿದೆ ಆಲ್ರೆಡಿ. ಸೊ ಅದಾದಮೇಲೆ ಮತ್ತೆ ಹೋಗ್ಬಿಟ್ಟು ಅಮೌಂಟ್ ಕೇಳಿದ್ರೆ ಕೊಡ್ತಾರಾ, ಇಲ್ಲ. ಅಂದರೆ ಏನಾಯಿತು, ಶೇರ್ ಅಲಾಟ್ಮೆಂಟ್ ಆಸ್ ಎನ್ ಅಸೆಟ್ ಇಟ್ ಗಾಟ್ ಡಿಕ್ರೀಸ್ಡ್. ಸೊ ಅಸೆಟ್ ಡಿಕ್ರೀಸ್ ಆದರೆ ಯಾವ ಸೆಟ್ ರೆಕಾರ್ಡ್ ಮಾಡ್ತೀವಿ, ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಅದರಿಂದ ಟು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ 1,50,000. ನರೇಷನ್ ಬೀಯಿಂಗ್ ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್. ನೆಕ್ಸ್ಟು 3rd ಸ್ಟೇಜ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ಡ್ಯೂ. ಸೇಮ್ ಲಾಜಿಕ್ ಇರುತ್ತೆ. ಅಲಾಟ್ಮೆಂಟ್ ಸ್ಟೇಜಲ್ಲಿ ಏನು ಅಪ್ಲೈ ಮಾಡಿದ್ರೆ ಅದೇ ಲಾಜಿಕ್ ಬರುತ್ತೆ. ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್. ಎಷ್ಟು ಶೇರ್ಸು, 30,000 ಅಲ್ವಾ. ಸೊ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಮೌಂಟ್ ಎಷ್ಟಿದೆ, 4 ರೂಪಾಯಿ ಇದೆ. ಸೊ
ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ 30,000 ಇಂಟು 4 ಮಾಡಿದ್ರೆ 1,20,000. ಸೊ ಇಲ್ಲಿ ಯಾಕೆ ಡೆಬಿಟ್ ಅಂತ ಅಂದರೆ ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟು ನಮಗೆ ಅಸೆಟ್ ಆಗುತ್ತೆ. ಇದು ರಿಸೀವಬಲ್ ಡ್ಯೂ ಎಂಟ್ರಿ ಅಲ್ವಾ, ಸೊ ಅದು ನಮಗೆ ಅಸೆಟ್ ಇನ್ಕ್ರೀಸ್ ಆಗ್ತಾಯಿದೆ, ಅದರಿಂದ ನಾನು ಡೆಬಿಟಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 1,20,000. ಸೊ ಕ್ಯಾಪಿಟಲ್ ಇನ್ಕ್ರೀಸ್ ಆದರೆ ಯಾವ ಸೈಡ್ ರೆಕಾರ್ಡ್ ಮಾಡಬೇಕು? ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ನರೇಷನ್ ಬೀಯಿಂಗ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ಡ್ಯೂ. ಸೊ ಡ್ಯೂ ಎಂಟ್ರಿ ಆದಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ? ರಿಸೀವಿಂಗ್ ಎಂಟ್ರಿ ಅಲ್ವಾ. ಸೊ ಈ ಸ್ಟೇಜು ನಿಮಗೆ ತುಂಬ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ನೋಡಿ, ಇಲ್ಲಿ ಫಸ್ಟ್ ಅಮೌಂಟ್ ಏನಿದೆ ಅದನ್ನು ಸೆಕೆಂಡ್ ಜರ್ನಲ್ ಎಂಟ್ರಿ ಕಾಪಿ ಮಾಡಿದ್ದೀರಾ. ಥರ್ಡ್ ಅಲ್ಲಿ ಏನು ಅಮೌಂಟ್ ಇದೆ ಅದೇ ಅಮೌಂಟನ್ನು ನೀವು ಫೋರ್ತಲ್ಲಿ ಕಾಪಿ ಮಾಡಿದ್ದೀರಾ. ಸೊ ಸೇಮ್ ಹ್ಯಾಬಿಟಿಂದ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಈ ಫಿಫ್ತಲ್ಲಿರೋ ಅಮೌಂಟನ್ನು 6th ಕಾಪಿ ಮಾಡ್ತಾರೆ. ಬಟ್ ಆ ರೀತಿ ಮಾಡೋಗಿಲ್ಲ. ಯಾಕೆ ಅಂತಂದರೆ ನಿಮಗೆ 30,000 ಶೇರ್ಸಲ್ಲಿ ಈ 2,000 ಶೇರ್ ಹೋಲ್ಡರ್ ಅಮೌಂಟ್ ಪೇ ಮಾಡಿಲ್ಲ. ಯಾವ ಸ್ಟೇಜಲ್ಲಿ? ಆಲ್ ದ ಶೇರ್ ಸಬ್ಸ್ಕ್ರೈಬ್ಡ್ ಆ್ಯಂಡ್ ಮನಿ ಡ್ಯೂಲಿ ರಿಸೀವ್ಡ್ ಎಕ್ಸೆಪ್ಟ್ ದಿ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಆನ್ 2,000 ಶೇರ್. ಅಂದರೆ ಔಟ್ ಆಫ್ 30,000 ಶೇರ್ಸಲ್ಲಿ 2,000 ಶೇರ್ ಹೋಲ್ಡರ್ ನಮಗೆ ಅಮೌಂಟ್ ಪೇ ಮಾಡಿಲ್ಲ ಅಲ್ವಾ. ಸೊ ಅಂದರೆ ಏನಂತ ಅರ್ಥ? ಬ್ಯಾಂಕ್ ಅಕೌಂಟ್ ಡೆಬಿಟ್ 30,000ಅಲ್ಲಿ 2,000 ಶೇರ್ ಹೋಲ್ಡರ್ ಅಮೌಂಟ್ ಪೇ ಮಾಡಿಲ್ಲ ಅಂದರೆ ಇನ್ನು ಉಳಿದಿರೋ 28,000 ಶೇರ್ಸ್ ಮಾತ್ರ ಅಮೌಂಟ್ ರಿಸೀವ್ ಮಾಡಿದ್ದೀವಿ. ಸೊ ಎಷ್ಟು ರಿಸೀವ್ ಮಾಡಿದ್ದೀವಿ? ಈಚ್ ಶೇರ್ಗೆ 4 rupees. ಸೊ 28,000 ಇಂಟು 4 ಮಾಡಿದ್ರೆ 1,12,000 ಮಾತ್ರ ರಿಸೀವ್ ಆಗಿದೆ. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ ಅಸೆಟ್ ಇನ್ಕ್ರೀಸ್ ಆಗ್ತಾ ಇದೆ. ಎಷ್ಟು ಇನ್ಕ್ರೀಸ್ ಆಗ್ತಿದೆ? 1,12,000 ಇನ್ಕ್ರೀಸ್ ಆಗ್ತಿದೆ. ಟು ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ 1,12,000 rupees. ಸೊ ಇಲ್ಲಿ ಯಾಕೆ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಕ್ರೆಡಿಟಲ್ಲಿ ಬಂತು ಆಲ್ರೆಡಿ ಹೇಳಿದ್ದೀನಿ. ಫಿಫ್ತಲ್ಲಿ ಇದು ಡ್ಯೂ ಎಂಟ್ರಿ ಅಲ್ವಾ. ಈಗ ರಿಸೀವ್ ಆದಾಗ ಏನಾಯಿತು? ಅಸೆಟು ಡಿಕ್ರೀಸ್ ಆಗುತ್ತೆ. ಸೊ ಅದರಿಂದ ಕ್ರೆಡಿಟ್ ಸೈಡಲ್ಲಿದೆ. ನರೇಷನ್ ಬೀಯಿಂಗ್ ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ರಿಸೀವ್ಡ್ ಎಕ್ಸೆಪ್ಟ್ ಫಾರ್ 2,000 ಶೇರ್ಸ್. ಸೊ 2,000 ಶೇರ್ಸ್ಗೆ ನಾವು ಅಮೌಂಟ್ ರಿಸೀವ್ ಮಾಡಿಲ್ಲ ಅಲ್ವಾ, ಅದನ್ನು ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಈಸಿ ಇದೆ ಅಲ್ವಾ. ಸೊ ಈ ಸ್ಟೇಜ್ನ ನೆನ್ಪಿಟ್ಕೊಳ್ಳಿ. 6th ಜರ್ನಲ್ ಎಂಟ್ರಿ ತುಂಬ ಇಂಪಾರ್ಟೆಂಟು. ಅಮೌಂಟ್ 5th ಮತ್ತು 6th ವೇರಿ ಆಗುತ್ತೆ. ಅದನ್ನು ನೀವು ಯಾವಾಗಲೂ ನೆನಪಲ್ಲಿ ಇಟ್ಕೋಬೇಕು. ಸೊ ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಅದು ಸಿಂಪಲ್ ಆಗುತ್ತೆ. ಸೊ ಈ 6 ಜರ್ನಲ್ ಎಂಟ್ರೀಸ್ನ ನೀವು ಕರೆಕ್ಟಾಗಿ ರೆಕಾರ್ಡ್ ಮಾಡಿದ್ರೆ ನಿಮಗೆ 7 ಮಾರ್ಕ್ಸ್ ಬರುತ್ತೆ. ಸೊ ಈ ಕಾಂಪೌಂಡ್ ಜರ್ನಲ್ ಎಂಟ್ರಿಗೆ, ಥರ್ಡ್ ಜರ್ನಲ್ ಎಂಟ್ರಿಗೆ ನಿಮಗೆ 2 ಮಾರ್ಕ್ಸ್ ಇರುತ್ತೆ. ಅದು ಬಿಟ್ಟು ಬಾಕಿ ಎಲ್ಲ ಜರ್ನಲ್ ಎಂಟ್ರಿಗೂ ಸಹ 1 ಮಾರ್ಕ್ಸ್ ಇರುತ್ತೆ. ಸೊ ನೆಕ್ಸ್ಟ್ 5 ಮಾರ್ಕ್ಸಿಗೆ ತುಂಬ ಇಂಪಾರ್ಟೆಂಟು 7th 8th ಮತ್ತು 9th ಜರ್ನಲ್ ಎಂಟ್ರಿ. ಅದು ಬಂದು ಫರ್ಫೀಚರ್ಗೆ ರಿಲೇಟೆಡ್ ಆಗಿರುತ್ತೆ. ನೆಕ್ಸ್ಟ್ ನೀವು ಕಂಟಿನ್ಯೂ 7th 8th ಮತ್ತು 9th ಜರ್ನಲ್ ಎಂಟ್ರಿನಲ್ಲಿ ಈ 30,000ನ ರೆಕಾರ್ಡ್ ಮಾಡೋ ನೆಸಸರಿನೇ ಇಲ್ಲ. ಅದ್ರದ್ದು ಆಲ್ರೆಡಿ ಮುಗಿದೋಗಿದೆ. ಸೊ 7th 8th ಮತ್ತು 9th ಜರ್ನಲ್ ಎಂಟ್ರಿ ಬಂದು ಈ ಅರಿಯರ್ ಶೇರ್ಸ್ಗೆ ರಿಲೇಟೆಡ್ ಆಗಿರುತ್ತೆ. ಸೊ ಅಂದರೆ ಓನ್ಲಿ 2,000 ಶೇರ್ಸ್ನ ಮಾತ್ರ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಕಂಟಿನ್ಯೂ ಮಾಡೋಣ. 7th ಜರ್ನಲ್ ಎಂಟ್ರಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್. ಸೊ ಏನು ಮಾಡಿದ್ವಿ ನಾವು ಇವಾಗ? ಇಲ್ಲಿ ಫರ್ಫೀಚರ್ ಮಾಡ್ತಾ ಇದ್ದೀವಿ. ಅಂದರೆ ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಆ ಶೇರ್ಸ್ನ ಕ್ಯಾನ್ಸಲ್ ಮಾಡಿದಾಗ ಏನಾಗ್ತಿದೆ? ನನಗೆ ಕ್ಯಾಪಿಟಲ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ. ಸೊ ಕ್ಯಾಪಿಟಲ್ ಡಿಕ್ರೀಸ್ ಆದರೆ ರೂಲ್ ಪ್ರಕಾರ ಡೆಬಿಟ್ ಸೈಡಲ್ಲಿ ಬರಬೇಕು. ಕ್ಯಾಪಿಟಲ್ ಇನ್ಕ್ರೀಸ್ ಕ್ರೆಡಿಟ್ ಸೈಡ್, ಕ್ಯಾಪಿಟಲ್ ಡಿಕ್ರೀಸ್ ಡೆಬಿಟ್ ಸೈಡ್. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಎಷ್ಟಿದೆ? ನಮಗೆ 2,000 rupees ಇದೆ ಅಲ್ವಾ. ಅರಿಯರ್ ನಂಬರ್ ಆಫ್ ಶೇರು. ಫೇಸ್ ವ್ಯಾಲ್ಯೂ ಎಷ್ಟಿದೆ? 10 rupees ಇದೆ. ತುಂಬ ಇಂಪಾರ್ಟೆಂಟು. ಪ್ರೀಮಿಯಮ್ನ ನಾವು ಕನ್ಸಿಡರ್ ಮಾಡಬಾರ್ದು. ಈ ಫೇಸ್ ವ್ಯಾಲ್ಯೂನ ತೊಗೋಬೇಕಾದ್ರೆ ಜಸ್ಟ್ 10 rupeesನ ಮಾತ್ರ ತೊಗೋಬೇಕು. ಪ್ರೀಮಿಯಮ್ನ ಇನ್ಕ್ಲೂಡ್ ಮಾಡಬಾರ್ದು. ಸೊ 2,000 ಇಂಟು 10 ಮಾಡಿದ್ರೆ ಎಷ್ಟು ಬಂತು? ನಮಗೆ 20,000 ಬಂತು. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ 20,000. ಏನು ಮಾಡಿದ್ವಿ? ಅರಿಯರ್ ನಂಬರ್ ಆಫ್ ಶೇರ್ಸ್ನ ಫೇಸ್ ವ್ಯಾಲ್ಯೂ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ವಿ. ನೆಕ್ಸ್ಟು ಟು ಶೇರ್ ಫಾರ್ ಫೀಚರ್ ಅಕೌಂಟ್ 2,000 ಇಂಟು 6 ಇದೆ. ಸೊ ನಿಮಗೆ 2 ರೀತಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಬೋದು ಇಲ್ಲಿ. ಸೊ ಇಲ್ಲಿ ಮೇಯ್ನಾಗಿ ಏನು ಅಂದರೆ, ಒಂದು ಯಾವ ಅಮೌಂಟ್ನ ನಾವು ರಿಸೀವ್ ಮಾಡಿದ್ವಿ. ಶೇರ್ ಫಾರ್ ಫೀಚರ್ ಅಂತ ಅಂದರೆ ಅಪ್ಲಿಕೇಶನ್ ಮತ್ತು ಅಲಾಟ್ಮೆಂಟ್ ಸ್ಟೇಜ್ ಅಮೌಂಟ್ನ ಆಲ್ರೆಡಿ ರಿಸೀವ್ ಮಾಡಿದ್ದೀವಲ್ವಾ, ಅದನ್ನು ನಾವು ಅರಿಯರ್ ನಂಬರ್ ಆಫ್ ಶೇರ್ ಜೊತೆಗೆ ಮಲ್ಟಿಪ್ಲೈ ಮಾಡಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಯಾಕೆ ನಾನು ಇದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದರೆ, ನೋಡಿ ಇಲ್ಲಿ ಅಪ್ಲಿಕೇಶನ್ ಎಷ್ಟಿದೆ? 2 rupees ಇದೆ. ಅಲಾಟ್ಮೆಂಟಲ್ಲಿ ಎಷ್ಟಿದೆ? 5 rupees ಇದೆ ಅಲ್ವಾ. ಸೊ ಸ್ಟೂಡೆಂಟ್ಸ್ ಕೆಲವೊಂದ್ಸಲ ಕನ್ಫ್ಯೂಸ್ ಆಗಿ ಏನು ಮಾಡ್ತಾರೆ ಅಂದರೆ 2 rupees ಪ್ಲಸ್ 5 rupees 7 rupeesನ ಮಲ್ಟಿಪ್ಲೈ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ 2,000 ಇಂಟು 7 ಮಾಡಿದ್ರೆ ಏನಾಗುತ್ತೆ? 14,000 ಬರುತ್ತೆ. ಬಟ್ ಆ್ಯಕ್ಚುಲಿ 14,000 ತೊಗೋಬಾರ್ದು. ಯಾಕೆ ಅಂತಂದರೆ ಪ್ರೀಮಿಯಮ್ನ ನಾವು ಕನ್ಸಿಡರ್ ಮಾಡಲ್ಲ ಫಾರ್ ಫೀಚರ್ ಮಾಡಬೇಕಾದ್ರೆ. ಏನು ಆ್ಯಕ್ಚುಯಲ್ ವ್ಯಾಲ್ಯೂ ಇದೆ ಅದನ್ನು ಮಾತ್ರ ಮಾಡಬೇಕಾಗುತ್ತೆ. ಸೊ ಅದರಿಂದ ಸಮ್ಟೈಮ್ಸ್ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗ್ಬೋದಲ್ವಾ. ಸೊ ಈಸಿ ಟ್ರಿಕ್ ಹೇಳ್ತೀನಿ ನೋಡಿ. ಟು ಶೇರ್ ಫಾರ್ ಫೀಚರ್ ಅಕೌಂಟ್ನ ರೆಕಾರ್ಡ್ ಮಾಡಿ, ಬಟ್ ಟು ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಅಂತ ಬರೀರಿ. ನೆಕ್ಸ್ಟ್ ಎಂಟ್ರಿ ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಅಂತ ಬರೀರಿ. ಇದು ಯಾವ ಅಮೌಂಟ್ ರಿಸೀವ್ ಆಗಿದೆ ಅನ್ನೋದು ಫಾರ್ ಫೀಚರು. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಂತಂದರೆ ಯಾವ ಅಮೌಂಟ್ ನಮಗೆ ರಿಸೀವ್ ಆಗಿಲ್ಲ ಅಂತ ಅಲ್ವಾ. ಸೊ ಎಷ್ಟು ಅಮೌಂಟ್ ನಮಗೆ ರಿಸೀವ್ ಆಗಿಲ್ಲ? 2,000 ಇಂಟು 4 ನಮಗೆ ರಿಸೀವ್ ಆಗಿಲ್ಲ. ಸೊ 2,000 ಇಂಟು 4 ಮಾಡಿದ್ರೆ 8,000 ಬರುತ್ತೆ. ಸಿಂಪಲಾಗಿ ಹೇಳ್ತೀನಿ ನೋಡಿ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಅಂದ್ರೆ ಏನು? ಅರಿಯರ್ ನಂಬರ್ ಆಫ್ ಶೇರ್ಸ್ನ ಫೇಸ್ ವ್ಯಾಲ್ಯೂ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 20,000 ಬಂತು. ನೆಕ್ಸ್ಟ್ ಎಂಟ್ರಿ ಬಂದು ಟು ಶೇರ್ ಫಾರ್ ಫೀಚರ್ ಅಕೌಂಟ್ ಟು ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್. ಸೊ ಟು ಶೇರ್ ಫಾರ್ ಫೀಚರ್ ಅಕೌಂಟ್ ಅಂತಂದರೆ ನಾವು ಯಾವ ಅಮೌಂಟ್ನ ಆಲ್ರೆಡಿ ರಿಸೀವ್ ಮಾಡಿದ್ದೀವಿ ಆ ಶೇರ್ ಹೋಲ್ಡರ್ ಇದ್ದ ಅದನ್ನು ಮಲ್ಟಿಪ್ಲೈ ಮಾಡಬೇಕು. ಅಂದರೆ
ಅಪ್ಲಿಕೇಶನ್ ಸ್ಟೇಜ್ ರಿಸೀವ್ ಆಗಿದೆ, ಅಲಾಟ್ಮೆಂಟ್ ಸ್ಟೇಜ್ ಸಹ ರಿಸೀವ್ ಆಗಿದೆ. ಅಪ್ಲಿಕೇಶನಲ್ಲಿ 2 ರೂಪಿ ಇತ್ತು, ಅಲಾಟ್ಮೆಂಟಲ್ಲಿ 5. 1 ರೂಪಿ ಪ್ರೀಮಿಯಮ್ನ ಇಗ್ನೋರ್ ಮಾಡಿದ್ರೆ ಅಥವಾ ಎಕ್ಸ್ಕ್ಲೂಡ್ ಮಾಡಿದ್ರೆ 4 ರೂಪೀಸ್ ಆಗುತ್ತೆ. 2 + 4 6 ಆಗುತ್ತೆ. ಅದೇ ನಿಮಗೆ ಟು ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಅಲ್ಲಾದರೆ ಯಾವುದನ್ನು ಎಕ್ಸ್ಕ್ಲೂಡ್ ಮಾಡೋ ನೆಸಸರಿನೇ ಇಲ್ಲ. ಪ್ರತಿಯೊಂದು ಕ್ವಶನ್ ಹೇಳೋದು ಪಾರ್ ಆಗಿರಲಿ, ಪ್ರೀಮಿಯಮ್ ಆಗಿರಲಿ, ಓವರ್ ಸಬ್ಸ್ಕ್ರಿಪ್ಷನ್ ಆಗಿರಲಿ, ಪ್ರತಿಯೊಂದು ಸ್ಟೇಜಲ್ಲೂ ಏನು ಅಮೌಂಟು ಡ್ಯೂ ಆಗಿತ್ತೋ ಅದನ್ನು ಜಸ್ಟ್ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಿದ್ರೆ 8000 ಬರುತ್ತಲ್ವಾ. ಸೊ ಇವಾಗ ಏನು ಮಾಡ್ಬೋದು, ಡೆಬಿಟ್ ಶುಡ್ ಆಲ್ವೇಸ್ ಬಿ ಈಕ್ವಲ್ ಟು ಕ್ರೆಡಿಟ್. ಸೊ 20,000ಗೆ 8,000 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ, 12,000 ಬರುತ್ತೆ. ಸೊ ನೋಡಿ, ಈ ಮೈನಸ್ ಮಾಡಿ ಬರೆದ್ರು 12,000 ಬರುತ್ತೆ, ಅಥವಾ 2,000 ಜೊತೆಗೆ ಈ 6 ರೂಪೀಸ್ನ ಮಲ್ಟಿಪ್ಲೈ ಮಾಡಿದ್ರೆ 12,000 ಬರುತ್ತೆ. ಅದೇ ಏನಾದರೂ ಮಿಸ್ ಆಗಿ ನೀವು 7 ರೂಪೀಸ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ 14,000 ಆಗುತ್ತೆ. ಸೊ 2 ಮಾರ್ಕ್ಸ್ನ ಮಿಸ್ ಮಾಡ್ಕೋತೀರಾ. 7th ಎಂಟ್ರಿ ರಾಂಗ್ ಆದರೆ 100% 9th ಜರ್ನಲ್ ಎಂಟ್ರಿ ಸಹ ರಾಂಗ್ ಆಗುತ್ತೆ. ಸೊ ಅಂದರೆ 2 + 1 3 ಮಾರ್ಕ್ಸ್ ಹೋಗುತ್ತೆ 12 ಮಾರ್ಕ್ಸಿಗೆ. ಅರ್ಥ ಆಗ್ತಿದೆಯಾ? ಸೊ ಇದು ಸಿಂಪಲಾಗೇ ಇದೆ, ನಿಮಗೆ ಲಾಜಿಕ್ ಅರ್ಥ ಆದರೆ ಸಾಕು. ಅಪ್ಲಿಕೇಶನ್ನು, ಅಲಾಟ್ಮೆಂಟಲ್ಲಿ ಜಸ್ಟ್ ಆ ಪ್ರೀಮಿಯಮ್ ಅಮೌಂಟ್ನ ಎಕ್ಸ್ಕ್ಲೂಡ್ ಮಾಡಿ ಮಲ್ಟಿಪ್ಲೈ ಮಾಡಿದ್ರೆ ಡೈರೆಕ್ಟಾಗೆ ಮಾಡ್ಬೋದು. ಇಲ್ಲಾಂದರೆ ಈ ರೀತಿ ಮಾಡಿ, ನಿಮಗೆ ಯಾವುದು ಈಸಿ ಆಗುತ್ತೆ ಆ ಸ್ಟೆಪ್ಸ್ನ ಫಾಲೋ ಮಾಡಿ. ನರೇಷನ್ ಬೀಯಿಂಗ್ 2,000 ಈಕ್ವಿಟಿ ಶೇರ್ಸ್ ಫರ್ಫಿಟೆಡ್ ಡ್ಯೂ ಟು ನಾನ್ ಪೇಮೆಂಟ್. ಓಕೆ, ಇಲ್ಲಿ ಟು ಶೇರ್ ಫರ್ ಫ್ಯೂಚರ್ ಅಕೌಂಟ್ ಯಾಕೆ ಕ್ರೆಡಿಟ್ ಸೈಡ್ ಅಂದರೆ, ಈ 12,000 ಅಮೌಂಟ್ನ ನಾನು ಆ ಶೇರ್ ಹೋಲ್ಡರಿಂದ ರಿಸೀವ್ ಮಾಡಿದ್ದೀನಿ, ಆ ಅಮೌಂಟನ್ನು ನಾನು ವಾಪಸ್ ಕೊಡಲ್ಲ. ಅವ್ರು ಶೇರ್ಸ್ನ ಕ್ಯಾನ್ಸಲ್ ಮಾಡಿದೆ ಅಲ್ವಾ, ಕ್ಯಾನ್ಸಲ್ ಮಾಡಿದ್ರೂ ಅಮೌಂಟನ್ನು ನಾವೇ ಇಟ್ಕೋತೀವಿ. ಸೊ ನನಗೇನಾಯಿತು, ಅದು ಇನ್ಕಮ್ ಆಯಿತು. ಸೊ ಶೇರ್ ಫರ್ ಫ್ಯೂಚರು ಇನ್ಕಮ್ ಇನ್ಕ್ರೀಸ್ ಆದರೆ ಏನು ಮಾಡ್ತೀವಿ, ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಅದರಿಂದ ಟು ಶೇರ್ ಫರ್ ಫ್ಯೂಚರ್ ಅಕೌಂಟ್ನ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ನೆಕ್ಸ್ಟು ಟು ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟು, ಏನೋ ಡ್ಯೂ ಅಮೌಂಟ್ ಆಗಿತ್ತು, ನಮಗೇನಾದರೂ ಅಮೌಂಟ್ ಬರುತ್ತಾ, ಅದು ಬರೋದಿಲ್ಲ. ಅಸೆಟ್ ಏನಾಗ್ತಿದೆ, ಡಿಕ್ರೀಸ್ ಆಗ್ತಾ ಇದೆ. ಯಾಕೆ ಅಂದರೆ ನಾನು ಫರ್ ಫ್ಯೂಚರ್ ಮಾಡಿದ್ದೀನಿ, ಇನ್ನು ಅಮೌಂಟ್ ರಿಸೀವ್ ಮಾಡೋ ಚಾನ್ಸೇ ಇಲ್ಲ ಅಲ್ವಾ. ಅಸೆಟ್ ಡಿಕ್ರೀಸ್ ಆದರೆ ಏನಾಗುತ್ತೆ, ಅದನ್ನು ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ ಟು ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ 2,000 × 4 ಮಾಡಿದ್ರೆ 8,000 ರೂಪೀಸ್ ಬರುತ್ತೆ. ನೆಕ್ಸ್ಟು 8th ಜರ್ನಲ್ ಎಂಟ್ರಿ ತುಂಬ ಸಿಂಪಲ್ ಆಗಿರುತ್ತೆ. ಏನು ಮಾಡ್ತೀವಿ, ಇಲ್ಲಿ 2,000 ಫರ್ಫಿಟ್ ಮಾಡಿರೋ ಶೇರ್ಸ್ನ ರೀಇಶ್ಯೂ ಮಾಡ್ತೀವಿ. ಯಾವ ಪ್ರೈಸ್ಗೆ ರೀಇಶ್ಯೂ ಮಾಡ್ತೀವಿ, 8 ರೂಪಿಗೆ ರೀಇಶ್ಯೂ ಮಾಡ್ತೀವಿ. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ 2,000 × 8 ಮಾಡಿದ್ರೆ 16,000 ರೂಪೀಸ್ನ ರಿಸೀವ್ ಮಾಡ್ತೀವಲ್ಲ. ಸೊ ಬ್ಯಾಂಕ್ ಅಕೌಂಟ್ ಯಾಕೆ ಡೆಬಿಟು, ಅಸೆಟ್ ಏನಾಗ್ತಿದೆ, ಇನ್ಕ್ರೀಸ್ ಆಗ್ತಿದೆ. ನಾವು ಅಮೌಂಟ್ ರಿಸೀವ್ ಮಾಡಿದಾಗ 16,000 ಏನಾಯಿತು, ಅಸೆಟ್ ಇನ್ಕ್ರೀಸ್ ಆಯಿತು. ಅಸೆಟ್ ಇನ್ಕ್ರೀಸ್ ಆದರೆ ಯಾವ ಸೈಡು, ಡೆಬಿಟ್ ಸೈಡ್ ಅಲ್ವಾ. ಸೊ 16,000 ರೂಪೀಸ್. ನೆಕ್ಸ್ಟ್ ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಡೆಬಿಟ್, ಇಲ್ಲೇನಾಗ್ತಿದೆ, 10 ರೂಪಿ ಇರುವಂಥ ಶೇರ್ನ, ಸೊ ಫೇಸ್ ವ್ಯಾಲ್ಯೂ ಎಷ್ಟು 10 ರೂಪಿ, ಬಟ್ ನಾನು ರೀಇಶ್ಯೂ ಮಾಡ್ತಿರೋದು 8 ರೂಪಿ ಅಲ್ವಾ. ಸೊ 2 ರೂಪೀಸ್ ಏನಾಗ್ತಿದೆ, ಲಾಸ್ ಆಗ್ತಿದೆ. ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಡೆಬಿಟ್ 4,000 ರೂಪಿ. ಈ ಶೇರ್ ಫಾರ್ ಫ್ಯೂಚರ್ ಏನಾಗುತ್ತೆ, ನನಗೆ ಲಾಸ್ ಅಥವಾ ಎಕ್ಸ್ಪೆನ್ಸ್ ಇನ್ಕ್ರೀಸ್ ಆದರೆ ಅದನ್ನು ನಾವು ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಡೆಬಿಟ್ 4,000. ಟು ಶೇರ್ ಕ್ಯಾಪಿಟಲ್ ಅಕೌಂಟ್, ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಶುಡ್ ಆಲ್ವೇಸ್ ಬಿ ಈಕ್ವಲ್ ಟು ಕ್ರೆಡಿಟ್ ಅಲ್ವಾ. ಸೊ 16,000 + 4,000 ಮಾಡಿದ್ರೆ 20,000, ಅಥವಾ 2,000 × 10 ರೂಪಿ ಫೇಸ್ ವ್ಯಾಲ್ಯೂ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 20,000 ಬರುತ್ತೆ. ನರೇಷನ್ ಬೀಯಿಂಗ್ 2,000 ಈಕ್ವಿಟಿ ಶೇರ್ ರೀಇಶ್ಯೂಡ್ ಅಟ್ ₹8. 7th ಮತ್ತು 8th ಜರ್ನಲ್ ಎಂಟ್ರಿ ಕರೆಕ್ಟಾಗಿ ಆನ್ಸರ್ ಬಂದರೆ ನಿಮಗೆ 9th 100% ನೀವು ಕರೆಕ್ಟಾಗೇ ಮಾಡ್ತೀರಾ. ಜರ್ನಲ್ ಎಂಟ್ರಿ ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಡೆಬಿಟ್ 7th ಶೇರ್ ಫಾರ್ ಫ್ಯೂಚರ್ ಇದೆಯಾ, ಇದೆ ಅಲ್ವಾ. ಎಷ್ಟಿದೆ, 12,000 ಇದೆ. 8th ಜರ್ನಲ್ ಎಂಟ್ರಿಯಲ್ಲಿ ಶೇರ್ ಫಾರ್ ಫ್ಯೂಚರ್ ಇದೆಯಾ, ಇದೆ. ಎಷ್ಟಿದೆ, 4,000 ಇದೆ. ಸೊ 12,000 - 4,000 ಮಾಡಿದ್ರೆ ಎಷ್ಟು ಬರುತ್ತೆ, 8,000 ಬರುತ್ತೆ. ಇದು ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ 8,000 ರೂಪೀಸ್. ನರೇಷನ್ ಬೀಯಿಂಗ್ ಫಾರ್ ಫ್ಯೂಚರ್ ಶೇರ್ ಮನಿ ಆರ್ ಟ್ರಾನ್ಸ್ಫರ್ಡ್ ಟು ಕ್ಯಾಪಿಟಲ್ ರಿಸರ್ವ್. ನೆಕ್ಸ್ಟು ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಆಗಿಲ್ಲಿ ಡೆಬಿಟಲ್ಲಿ ಬಂದಿದೆ, ಕ್ಯಾಪಿಟಲ್ ರಿಸರ್ವ್ ಆಗಿ ಕ್ರೆಡಿಟಲ್ಲಿದೆ ಅಂತಂದರೆ ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಬಂದು ನಿಮಗೆ 8,000 ರೂಪೀಸ್ ಏನಾಗುತ್ತೆ, ಇದು ಪ್ರಾಫಿಟ್ ಅಲ್ವಾ. ಶೇರ್ ಫಾರ್ ಫ್ಯೂಚರ್ ಪ್ರಾಫಿಟ್ನ ಏನು ಮಾಡ್ತೀವಿ ಅಂತಂದರೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀವಿ. ಯಾವುದಕ್ಕೆ ಟ್ರಾನ್ಸ್ಫರ್ ಮಾಡ್ತಿದ್ದೀವಿ, ಕ್ಯಾಪಿಟಲ್ ರಿಸರ್ವ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀವಿ. ಸೊ ಇಲ್ಲಿ ಶೇರ್ ಫಾರ್ ಫ್ಯೂಚರ್ ಏನು, ಪ್ರಾಫಿಟ್ ಅಥವಾ ಇನ್ಕಮ್ ಅಲ್ವಾ. ಸೊ ಇವಾಗ ಇಲ್ಲಿರೋ ಇನ್ಕಮ್ನ ಇನ್ನೊಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಈ ಇನ್ಕಮ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತಲ್ವಾ. ಸೊ ಇನ್ಕಮ್ ಡಿಕ್ರೀಸ್ ಆದರೆ ರೂಲ್ ಹೇಳುತ್ತೆ ಅದನ್ನು ಡೆಬಿಟಲ್ಲಿ ರೆಕಾರ್ಡ್ ಮಾಡಿ. ಇನ್ಕ್ರೀಸ್ ಇನ್ ಇನ್ಕಮ್ ಕ್ರೆಡಿಟ್ ಸೈಡ್, ಡಿಕ್ರೀಸ್ ಇನ್ ಇನ್ಕಮ್ ಡೆಬಿಟ್ ಸೈಡ್. ಸೊ ಇಲ್ಲಿ ಡಿಕ್ರೀಸ್ ಆಗ್ತಾ ಇರೋದ್ರಿಂದ ಟು ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಡೆಬಿಟ್ 8,000. ಸೊ ನಾನು ಯಾವ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದೆ, ಅದನ್ನು ರಿಸರ್ವ್ ಅಕೌಂಟಿಗೆ ಅಲ್ವಾ. ರಿಸರ್ವ್ ಅಕೌಂಟು ಬಂದು ನಮಗೆ ಈಕ್ವಿಟಿ ಅಥವಾ ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ. ಸೊ ಕ್ಯಾಪಿಟಲ್ ರೂಲ್ ಹೇಳುತ್ತೆ ಇನ್ಕ್ರೀಸ್ ಆದರೆ ಅದನ್ನು ಕ್ರೆಡಿಟಲ್ಲಿ ರೆಕಾರ್ಡ್ ಮಾಡಿ. ಸೊ ಇಲ್ಲೇನಾಗಿದೆ, ಇನ್ಕ್ರೀಸ್ ಆಗಿದೆ ಅಲ್ವಾ. ಸೊ ಅದರಿಂದ ನಾನು ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ 8,000 ರೂಪೀಸ್. ಸೊ ಇದು ನಿಮಗೆ ರೀಸನಿಂಗ್ಸು ಯಾವ ರೀತಿ ಡೆಬಿಟ್ ಮತ್ತು ಕ್ರೆಡಿಟಲ್ಲಿ ಬರುತ್ತೆ ಅಂತೇಳಿ. ಸೊ ನಿಮಗೆ ಅದು ತುಂಬ ಇಂಪಾರ್ಟೆಂಟ್ ಅನ್ನಲ್ಲ, ನಿಮಗೆ ಅರ್ಥ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರೆ ಇನ್ನೊಂದ್ಸಲ ವಿಡಿಯೋ ನೋಡಿ. ಸೊ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇನ್ ಕೇಸ್ ಅರ್ಥ ಆಗಲಿಲ್ಲ ಅಂದರೆ ತಲೆಗೆಡ್ಸ್ಕೊಬೇಡಿ,
ಸೊ ಸಿಂಪಲ್ ಆಗಿ 9 ಜರ್ನಲ್ ಎಂಟ್ರಿನ ಮೆಮೊರೈಸ್ ಮಾಡಿ. ಯಾಕೆ ಅಂತಂದ್ರೆ ಪ್ರತಿಯೊಂದು ಕ್ವಶನ್ ಅಲ್ಲೂ ಸಹ ನಿಮಗೆ ಇದೇ ಸೇಮ್ 9 ಜರ್ನಲ್ ಎಂಟ್ರೀಸ್ ಬರುತ್ತೆ. ಏನು ಡಿಫ್ರೆನ್ಸ್ ಆಗ್ಬೋದು ಅಂತಂದ್ರೆ ಕೆಲವು ಕ್ವಶನ್ ಈಕ್ವಿಟಿ ಅಂತ ಕೊಡ್ಬೋದು, ಅಥವಾ ಕೆಲವು ಕ್ವಶನ್ ಪ್ರಿಫರೆನ್ಸ್ ಅಂತ ಕೊಡ್ಬೋದು, ಅಥವಾ ಕೆಲವು ಕ್ವಶನ್ ಈಕ್ವಿಟಿ ಮತ್ತೆ ಪ್ರಿಫರೆನ್ಸ್ ಕೊಡದೇ ಇರ್ಬೋದು. ಅದು ಬಿಟ್ಟರೆ ಜರ್ನಲ್ ಎಂಟ್ರೀಸ್ ನಿಮಗೆ ಸೇಮೇ ಇರುತ್ತೆ. ನೀವು ಯಾವುದೇ ಇಯರ್ ಕ್ವಶನ್ ಪೇಪರ್ ತೆಗೆದು ನೋಡಿಬೇಕಾದ್ರೆ ಇದುವರೆಗೂ ಕೊಟ್ಟಿರೋದು ನಿಮಗೆ ಪ್ರೀಮಿಯಂ ಮೇಲೇನೆ ಕ್ವಶನ್. ಸೊ ಅದರಿಂದ ಈಸಿಯಾಗಿ ನೀವು 12 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತಂದರೆ ಓವರ್ ಸಬ್ಸ್ಕ್ರಿಪ್ಷನ್ ಮೇಲೆ ಮತ್ತೆ ನಿಮಗೆ 2025ನಲ್ಲಿ ಒಂದು ಕ್ವಶನ್ ಕೇಳಿದರು. ಸೊ ಪಾರ್ಟ್ ಆಫ್ ದ ರೀಶ್ಯೂ ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ 2000 ಅರಿಯರ್ ಇದೆ ಅಲ್ವಾ, ಈ 2000 ಅರಿಯರಲ್ಲಿ ಈಗೇನು ಮಾಡಿದ್ವಿ, ಈ ಕ್ವಶನಲ್ಲಿ 2000 ಫರ್ಫೀಚರ್ ಮಾಡಿದ್ದಾರೆ, 2000 ರೀಇಶ್ಯೂ ಮಾಡಿದ್ದಾರೆ. ಬಟ್ ಕೆಲವೊಂದು ಕ್ವಶನ್ ಇದೆ ನಿಮಗೆ ಕ್ವಶನ್ ಬ್ಯಾಂಕಲ್ಲಿ ಅರಿಯರ್ ನಂಬರ್ ಆಫ್ ಶೇರ್ಸ್ನ ರೀಇಶ್ಯೂ ಮಾಡಲ್ಲ. ಈ 2000 ಅರಿಯರಲ್ಲಿ 1500 ಅಥವಾ 1000 ಶೇರ್ಸ್ನ ಮಾತ್ರ ರೀಇಶ್ಯೂ ಮಾಡ್ತಾರೆ. ಸೊ ಅದೊಂದು ಕ್ವಶನ್ನ ಯಾವ ರೀತಿ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ನಿಮಗೆ 90% ಇದೇ ರೀತಿ ಸಿಂಪಲ್ ಆಗೇ ಇರುತ್ತೆ ಇಶ್ಯೂ ಆಫ್ ಶೇರ್ಸ್ ಕ್ವಶನ್. 9 ಜರ್ನಲ್ ಎಂಟ್ರಿನ ಮೇನಾಗಿ ಫಸ್ಟ್ ನೀವೇನು ಮಾಡಬೇಕು ಅಂತಂದರೆ ಆ 9 ಜರ್ನಲ್ ಎಂಟ್ರಿನ ಮೆಮೊರೈಸ್ ಮಾಡಿ. ಅಮೌಂಟ್ ಕ್ಯಾಲ್ಕುಲೇಷನ್ ತುಂಬ ಸಿಂಪಲ್ ಆಗಿದೆ, ನನಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ವಾ. ನೆಕ್ಸ್ಟ್ ವೀಡಿಯೋನ ನಾನು ಇಷ್ಟು ಡ್ರಾಗ್ ಮಾಡಲ್ಲ, ಸಿಂಪಲ್ ಆಗಿ 10 to 12 ಮಿನಿಟ್ಸಲ್ಲಿ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿ ನಿಮಗೆ ಇನ್ನೂ ಡೀಟೇಲ್ ಆಗಿ ಯಾವ ರೀತಿ ನೀವು ಈಸಿಯಾಗಿ ಅಮೌಂಟ್ ನಾನು ರೆಕಾರ್ಡ್ ಮಾಡ್ಬೋದು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡೋ ವೇ ಇಷ್ಟ ಆಗ್ತಾಯಿದ್ರೆ, ನಾನು ಎಕ್ಸ್ಪ್ಲೈನ್ ಮಾಡ್ತಿರೋ ಕಂಟೆಂಟ್ ನಿಮಗೆ ಅರ್ಥ ಆಗ್ತಿದೆ ಅಂತಂದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಅವರಿಗೆ ಸಹ ಹೆಲ್ಪ್ಫುಲ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಮತ್ತು ಯೂಸ್ಫುಲ್ ಅನಿಸಿದರೆ ಮಾತ್ರ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಯೋರ್ ಸಪೋರ್ಟ್ ಮೋಟಿವೇಟ್ಸ್ ಅಸ್ ಟು ಕಮ್ ಅಪ್ ವಿತ್ more helpful videos like this. Let's simplify commerce together.